ಅಮೆರಿಕ ಅಧ್ಯಕ್ಷ ಎರಡನೇ ಬಾರಿಗೆ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಭಾರತದ ಮೇಲೆ ಸಾರಿರುವಂತ ಟ್ಯಾರಿಫ್ ಯುದ್ಧ ಭಾರತದ ಆರ್ಥಿಕತೆ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರ್ತಿದೆ. ಮೊದಲಿಗೆ ಅವರು ಜುಲೈ 31, 2025ಕ್ಕೆ 25% ಟ್ಯಾರಿಫ್ ಅನ್ನ ಹೇರೋದು ಭಾರತದಿಂದ ಆಮದಾಗುವ ಎಲ್ಲ ವಸ್ತುಗಳ ಮೇಲೆ. ಆ ನಂತರದಲ್ಲಿ ರಷ್ಯಾ ಜೊತೆಗೆ ತೈಲ ಒಪ್ಪಂದವನ್ನ ಮಾಡಿಕೊಂಡ ಕಾರಣಕ್ಕಾಗಿ ಒಂದು ರೀತಿ ಪ್ರತೀಕಾರದಲ್ಲಿ ಮತ್ತು ಎಚ್ಚರಿಕೆ ಕೊಟ್ಟು ಡೆಡ್ ಎಕಾನಮಿ ಅಂತ ಹೇಳಿ ಸತ್ತು ಹೋದ ಆರ್ಥಿಕತೆ ಅಂತ ಅದನ್ನ ಕರೆದು 25% ಇನ್ನೂ ಹೆಚ್ಚು ಮಾಡಿದ್ರು. ಆಗಸ್ಟ್ 27 ಅಂತಂದ್ರೆ ಆ ನಿನ್ನೆಯಿಂದ ಹೊಸ ಟ್ಯಾರಿಫ್ ಬಂದಿದೆ. ಅಂದ್ರೆ 50% ಟ್ಯಾರಿಫ್ ಅನ್ನ ನಮ್ಮ ಮೇಲೆ ಅಂದ್ರೆ ನಮ್ಮ ದೇಶದ ಮೇಲೆ ಹಾಕಲಾಗಿದೆ. ಇದು ನೇರವಾಗಿ ನಮ್ಮ ರತ್ನಾಭರಣ ಇರ್ಬೋದು ಅಥವಾ ಆ ಬೇರೆ ಬೇರೆ ಅಂದ್ರೆ ಮೀನು, ಸೀ ಫುಡ್ ಇರ್ಬೋದು, ಈ ತರದ ಬೇರೆ ಬೇರೆ ವಲಯದ ಮೇಲೆ ನೇರವಾದ ಪರಿಣಾಮ ಬೀರ್ತಾ ಇದೆ. 66% ಸರಕುಗಳು ಈ ಸುಂಕಕ್ಕೆ ಒಳಪಡುತ್ತೆ. ಅಂದ್ರೆ ನಾವು ಏನು ಸರಕುಗಳನ್ನ ಆಮದು ಮಾಡ್ತೀವಿ ಅದರ 66% ಅಷ್ಟು ಸರಕುಗಳು ಈ ಆಮದು ಸುಂಕ ಏನಿದೆ 50% ಅದಕ್ಕೆ ಒಳಪಡತ್ತೆ. ಹಾಗಾಗಿನೇ ಈ ಕ್ಷೇತ್ರಗಳ ರಫ್ತು 40% ಕಡಿಮೆ ಆಗಬಹುದು ಅಂತ GTRI ಒಂದ್ ಅಂದಾಜನ್ನ ಹಾಕಿದೆ. ಇದು ನಮ್ಮ GDPಯ 1% ಕಡಿಮೆ ಮಾಡಬಹುದು. ಈಗಾಗಲೇ RBI ಪ್ರೊಜೆಕ್ಟೆಡ್ 6.5 ಇದೆ. ಅದು 1% ಕಡಿಮೆ ಆಗಬಹುದು. ಇದು ದೊಡ್ಡ ಸವಾಲಾಗುತ್ತೆ ಭಾರತದ ಆರ್ಥಿಕತೆಗೆ. ಈ ಸವಾಲನ್ನ ಮೆಟ್ಟಿ ನಿಲ್ಲೋದಕ್ಕೆ ಭಾರತ ಮತ್ತು ಪ್ರಧಾನಿಗಳು ಯಾವ ಕ್ರಮವನ್ನ ತೆಗೆದುಕೊಳ್ತಾರೆ? ರಷ್ಯಾ ಮತ್ತು ಚೀನಾ ಜೊತೆಗೆ ಮಾತುಕತೆಗಳು ನಡೀತಾ ಇದೆ. ಬೇರೆ ಬೇರೆ ಉದ್ಯಮದ ಕಡೆಗೆ ಹೊಸ ಹರಿವನ್ನ ನೋಡ್ಲಾಗ್ತಾ ಇದೆ. ಅದ್ರ ಜೊತೆಗೆ 7ನೇ ತಾರೀಕು ಆಗಸ್ಟ್ 7ನೇ ತಾರೀಕು ಅಂತ ಸೆಪ್ಟೆಂಬರ್ 7ನೇ ತಾರೀಕು ಅಂತ ಅಂದ್ಕೊಳ್ತೀನಿ. ಭಾರತದ ಪ್ರಧಾನಿ 7 ವರ್ಷಗಳ ನಂತರದಲ್ಲಿ ಚೀನಾಗೆ ಭೇಟಿ ನೀಡ್ತಾ ಇದ್ದಾರೆ. ಚೀನಾ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನೇರವಾಗಿ ಅಮೆರಿಕಕ್ಕೆ ಇಷ್ಟು ಪ್ರಮಾಣದಲ್ಲಿ ಆಮದಾಗ್ತಿದ್ದಂತ ಸರಕುಗಳಲ್ಲಿ ವ್ಯತ್ಯಯ ಕಂಡು ಬಂದಾಗ ಕೊಂಚ ಸಮಸ್ಯೆ ಅಂತೂ ಹಾಗೆ ಆಗುತ್ತೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ನಮ್ಮ ರೈತರಿಗೆ ತೊಂದರೆ ಆಗುವ ಮತ್ತು ಅವರಿಗೆ ಹೊಡೆತ ಬೀಳುವ ಯಾವುದೇ ಕ್ರಮ ಅಥವಾ ತೀರ್ಮಾನವನ್ನ ನಾನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅಭಿವೃದ್ಧಿಶೀಲ ರಾಷ್ಟ್ರಗಳು ನಮ್ಮಲ್ಲಿ ಆಮದಾಗ್ತಿದ್ದಂತ ಅನೇಕ ವಸ್ತುಗಳೇನಿತ್ತು ಅದಕ್ಕೆ ಸ್ವಲ್ಪ ಅವರು ಹೆಚ್ಚಿನ ಮಾರುಕಟ್ಟೆಯನ್ನ ಪಡೆದುಕೊಳ್ಳಬಹುದು ಅನ್ನೋ ಸಾಧ್ಯತೆ ಇದೆ. ಇದು ಯಾವ ರೀತಿ ಪರಿಣಾಮ ಬೀರುತ್ತೆ, ಇದರ ಪರಿಣಾಮಗಳು ಏನಾಗಿರ್ಬೋದು ಮತ್ತು ಭಾರತ ಇದರಿಂದ ಹೊರಗಡೆ ಬರುವಂತಹ ಕ್ರಮಗಳು, ಮಾರ್ಗಗಳು ಏನಿದೆ, ಈ ಎಲ್ಲ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಒಬ್ರು ಅತಿಥಿ ಇದ್ದಾರೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ JR ಬಂಗೇರ ಅವರು, MSME ರಾಷ್ಟ್ರೀಯ ಮಂಡಳಿಯ ಮಾಜಿ ಸದಸ್ಯರು. ಡಾಕ್ಟರ್ JR ಬಂಗೇರ ಅವರೇ ನಮಸ್ತೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಭಾರತದ ಆರ್ಥಿಕತೆ ಮತ್ತು ಟ್ರಂಪ್ನ 50% ಸುಂಕ ಮತ್ತು ನಮ್ಮ ಮುಂದಿನ ನಡೆ, ಪ್ರಧಾನಿಗಳ ನಿಲುವು, ಇದೆಲ್ಲದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಸರ್? ಇವಾಗ ನೀವು ಹೇಳದಂಗೆ ಟ್ರಂಪ್ ಆರ್ಥಿಕತೆ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಟ್ರಂಪ್ ಅವ್ರ ಸುಂಕ ಅವರು ಹೇಳಿದಂಗೆ 50% ಈಗ ಏನ್ ನಮ್ಮ ಮೇಲೆ ಹಾಕಿದ್ದಾರೆ, ಅದು ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರು ಹೇಳಿದನ್ನ ನಾವು ಕೇಳ್ಬೇಕು. ಈಗ ನಮ್ಮ ವ್ಯವಹಾರದಲ್ಲಿ ನಮ್ಗೆ ನಾವ್ ಏನ್ ಹೇಳ್ಬೇಕಾ ಅದನ್ನ ನಾವು ಮಾಡ್ಬೇಕಾ, ಅದು ನಾವು ಮಾಡ್ತೇವೆ. ಆದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರು ಈ ಆಪರೇಷನ್ ಸಿಂಧೂರಲ್ಲಿ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಪಾಕಿಸ್ತಾನದವ್ರು ಅಮೆರಿಕದವ್ರನ್ನ ಕೇಳ್ಕೊಂಡು ಟ್ರಂಪ್ ಅವ್ರಿಗೆ ಫೋನ್ ಮಾಡಿ ನಿಲ್ಸ್ಬಿಡಿ ಅಂತ ಹೇಳಿ, ನಮ್ದು ಆಪರೇಷನ್ ಸಿಂಧೂರಲ್ಲಿ ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಎಲ್ಲಾ ಕಡೆಯಲ್ಲಿ ಧ್ವಂಸ ಮಾಡ್ಬಿಟ್ರು. ಅವಾಗ ಏನಾಯ್ತು ಅಂತ ಹೇಳಿದ್ರೆ ಅವ್ರು ಕೇಳಿದ್ರು. ಆವಾಗ ಅಲ್ಲಿ ಅವರು ಫೋನ್ ಮಾಡಿ ಕೇಳಿದಾಗ ಅವರು ನಮ್ಗೆ ಫೋನ್ ಮಾಡಿದ್ರೆ ಇಲ್ವಾ ಅಂತ ನಮ್ಗೂ ಅದು ಗೊತ್ತಾಗಲ್ಲ. ಅದು ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ಪ್ರೈಮ್ ಮಿನಿಸ್ಟರ್ ಇವತ್ತಿನವ್ರಿಗೆ ಹೇಳಲೇ ಇಲ್ಲ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಅವ್ರೇನ್ ಹೇಳಿದ್ರು, ನೀವು DGM ಮಾತಾಡ್ಕೊಂಡು ಸೆಟಲ್ ಮಾಡ್ಕೊಳ್ಳಿ ಅಂತ ಹೇಳಿ ಇಮಿಡಿಯೇಟ್ಲಿ ವಿದಿನ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ಅವರ DGM ನಮ್ಮ DGM ಮಾತಾಡ್ಬಿಟ್ಟು ವಾರ್ ನಿಂತೋಯ್ತು. ಅಂದ್ರೆ ಆವಾಗ ಆಪರೇಷನ್ ಸಿಂಧೂರು ಸ್ಟಾಪ್ ಆಗ್ಲಿಲ್ಲ, ಆಪರೇಷನ್ ಸಿಂಧೂರು ಸಸ್ಪೆಂಡ್ ಆಯ್ತು. ಅದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಕೊಟ್ಟಂತ ಯಾವುದೇ ಹತ್ಯಾರಗಳಿರ್ಲಿ, ಯಾವುದೇ ಏರ್ಪ್ಲೇನ್ಗಳಿರ್ಲಿ ಅಥವಾ ಯಾವುದೇ ಗನ್ಗಳಲ್ಲಿ ಎಲ್ಲದನ್ನ ನಾವು ಅದನ್ನ ಎದುರಿಸ್ಕೊಂಡು ಅದನ್ನ ನಾಶಪಡಿಸಿದ್ದೇವೆ. ಅದ್ರಲ್ಲಿ ನಮ್ದು ಏನಾಗಿದೆ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ನಮ್ಮಿರುವಂತ ಡೆವಲಪ್ ಮಾಡಿದಂತ ರಷ್ಯಾ ಸಹಭಾಗಿತ್ವದಲ್ಲಿ ಡೆವಲಪ್ ಮಾಡಿದಂತ ಏನ್ ಮಿಸೈಲ್ ಇದೆಯಾ, ಅದು ಆ ಮಿಸೈಲ್ ಡೈರೆಕ್ಟ್ ಹೋಗಿ ಹಿಟ್ ಆಗಿ ಅಲ್ಲಿದ್ದಂತ ಎಲ್ಲ ಈ ಟೆರರಿಸ್ಟ್ ಗಳ ಕ್ಯಾಂಪ್ ಗಳನ್ನ ಹೊಡೆದಾಕಿ, ಅಲ್ಲಿಂದ ಅವರ ಮೇನ್ ಏರ್ಪೋರ್ಟ್ ಬೇಸ್ ಗಳನ್ನೆಲ್ಲ ಹೊಡೆದಾಕಿ, ಕಡೆಗೆ ಒಂದು ಕಾಲದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ನಾವು 71ರಲ್ಲಿ ಏನಿದ್ಯಾ, 80ರಲ್ಲಿ ಏನಿದ್ಯಾ, 95ರಲ್ಲಿ ಏನಿದ್ಯಾ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆದು ಬಿಟ್ಟಿದ್ದೇವೆ. ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ ಯಾವುದೇ ಆಗ್ಲಿ. ಇವತ್ತು ಟ್ರಂಪ್ ಯಾಕೆ ಹಾಕ್ತಾ ಇದ್ದಾರೆ ಅಂತಂದ್ರೆ ನಾವು ಮತ್ತು ಚೈನಾ ಒಂದಾಗಬಾರ್ದು, ನಾವು ರಷ್ಯಾ ಒಂದಾಗಬಾರ್ದು. ರಷ್ಯಾ ಮತ್ತು ಚೈನಾ ಒಂದಾಗ್ಬಿಟ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಲ್ವಾ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾತಾವರಣ ನಿರ್ಮಿಸುವಂತ ಒಂದು ಪ್ರಯತ್ನಕ್ಕೋಸ್ಕರ ನಮ್ಮ ಮೇಲೆ
ನಾವು ಈಗ ಉಕ್ರೇನ್ ಇಸ್ ನಾಟ್ ಎ ರೀಸನ್. ಉಕ್ರೇನ್ ವಾರ್ ಅವ್ರಿಗೆ ಇವತ್ತು ಮನಸ್ಸು ಮಾಡಿದ್ರೆ ಯುರೋಪಿಗೆ ಹೇಳ್ಬಿಟ್ಟು ನಿಲ್ಸ್ಬಹುದು. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಉಕ್ರೇನ್ ವಾರ್ ನಿಲ್ಸುವಂತ ಅವ್ರ ಪ್ರಮೇಯದೇ ಇಲ್ಲ. ಅದು ಭಾರತಕ್ಕೆ ಯಾಕೆ ಈ ಪ್ರಸ್ತಾಪ ಆಗ್ತಾ ಇದ್ದಂದ್ರೆ ಭಾರತ ಬೆಳಿಬಾರ್ದು, ಭಾರತದ ಮೇಲೆ ಈ ಸುಂಕ ಹಾಕಿದ ಕೂಡಲೇ ನಮ್ದು ಏನಂತ ಹೇಳಿದ್ರೆ ಮೊದಲೇದಾಗಿ ಈ ಕೆಲವು ಲೇಬರ್ ಇಂಟೆನ್ಸಿವ್ ನಮ್ದು ಯಾವ್ದು ಇದೆಯಾ, ಅಮೆರಿಕದಲ್ಲಿ ಲೇಬರ್ ಇಂಟೆನ್ಸಿವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಭಾರತಕ್ಕೆ ಕೊಟ್ಟಿದ್ದಾರೆ ಒಂದು ಲೆದರ್ ಗೂಡ್ಸ್, ಅದಾದ್ಮೇಲೆ ಜೆಮ್ಸ್ ಅಂಡ್ ಜ್ಯುವೆಲ್ಲರಿ, ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿಂದ ಬೇರೆ ಕಡೆ ಮಾರ್ತಾ ಇದ್ದಾರೆ, ಅವ್ರು ಲಾಭ ಮಾಡ್ತಾ ಇದ್ದಾರೆ ಆಯ್ತಲ್ಲ. ಅದಾದ್ಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಮೆಕ್ಯಾನಿಕಲ್ ಪಾರ್ಟ್ಸ್, ಆಟೋಮೊಬೈಲ್ ಪಾರ್ಟ್ಸ್, ಅದಾದ್ಮೇಲೆ ಬೇರೆ ಬೇರೆ ವಿಚಾರದಲ್ಲಿ ಈ ಇದಕ್ಕೆ ಟ್ರಂಪ್ ಸುಂಕ ಹಾಕ್ಲಿಲ್ಲ, ಯಾವ್ದಕ್ಕೆ, ಮೆಡಿಸಿನ್ಗೆ ಹಾಕ್ಲಿಲ್ಲ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ನಾವು ತರಕಾರಿ ಅವ್ರಿಗೆ ಕಳಿಸಬಾರ್ದು, ಅದ್ರ ಮೇಲೆ ಹಾಕಿದ್ದಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಅಮೆರಿಕ ಸುಂಕ ನಮ್ಮ ಮೇಲೆ ಹಾಕಿದಾಗ ನಮ್ಮಲ್ಲಿ ಸಾಧಾರಣ $87 ಬಿಲಿಯನ್ ಅಷ್ಟು ನಾವು ವ್ಯವಹಾರ ಮಾಡ್ತೇವೆ ಅವ್ರ ಹತ್ರ. ಅದು ಇನ್ಕ್ಲೂಡಿಂಗ್ ಸರ್ವಿಸಸ್, ಟೆಕ್ನಾಲಜಿ ಬೇಸ್ಡ್ ಪ್ರಾಡಕ್ಟ್ಸ್ ಲೈಕ್ IT ಪ್ರಾಡಕ್ಟ್ಸ್, ಇದನ್ನೆಲ್ಲ ಮಾಡ್ತೇವೆ. ಆದ್ರೆ IT ಗೆ ಏನಾಗಿದೆ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ನಮ್ಮಿಂದ ಮಾಡಿಸ್ಕೊಂಡು ಅವ್ರು ಬೇರೆ ಕಡೆ ಮಾರ್ತಾ ಇದ್ದಾರೆ, ಅವ್ರು ಲಾಭ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಮ್ಯಾನುಫ್ಯಾಕ್ಚರ್ ಐಟಮ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು 20-25 ಬಿಲಿಯನ್ ಅಷ್ಟು ನಮ್ದು ಎಫೆಕ್ಟ್ ಆಗುತ್ತೆ. ಆದ್ರೆ ನಾವು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಮೋದಿ ಅವರು ಸುಮ್ನೆ ಕೂತ್ಕೊಳ್ಳಿಲ್ಲ. ಅವ್ರು ಏನಾಗಿದ್ದಾರೆ ಅಂತ ಹೇಳಿದ್ರೆ ಈಗ ರಷ್ಯಾದಿಂದ ಆಯಿಲ್ ತಗೊಂಡದಕ್ಕೆ ನಮ್ಮ ಮೇಲೆ ಈ ಟ್ರಂಪ್ ತೆರಿಗೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ರಷ್ಯಾದಿಂದ ಆಯಿಲ್ ಚೈನಾ ತಗೊಳ್ತದೆ, ಅದೇ ರೀತಿಯಲ್ಲಿ ಯುರೋಪ್ ತಗೊಳ್ತದೆ, ಗ್ಯಾಸ್ ತಗೊಳ್ತಾ ಇದೆ. ಅದೇ ರೀತಿ ಬೇರೆ ಬೇರೆ ಕಂಟ್ರಿಗಳು, ಯುರೋಪ್ ಕಂಟ್ರಿಗಳು ತಗೊಳ್ತಾ ಇದ್ದೇವೆ. ನಾವು ಇಲ್ಲಿ ಅಲ್ಲಿಂದ ತಂದು ನಾವು ಯುರೋಪಿಗೆ ಲಾಭದಲ್ಲಿ ಮಾರ್ತೇವೆ ಅನ್ನೋ ಒಂದು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ನಾವು ಟ್ರಂಪ್ ಸುಂಕವನ್ನ ಎದುರಿಸ್ತೇವೆ. ಭಾರತ ಅಂತ ಪರಿಸ್ಥಿತಿ ಇಲ್ಲ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ತೊಂದರೆ ಆಗ್ಬಹುದು, 2-3 ತಿಂಗಳು, 4 ತಿಂಗಳು, 5 ತಿಂಗಳು ತೊಂದರೆ ಆಗ್ಬೋದು. ಅದು ಡಾಕ್ಟರ್ ಬಂಗೇರಿ ಅವರೇ ಗೊತ್ತಿದೆ. ಹೇಳಿ ಈಗ ಡಾಕ್ಟರ್ ಬಂಗೇರಿ ಅವರೇ, ನೀವ್ ಹೇಳಿದ್ರಿ ಅಂದ್ರೆ 87% ಅಷ್ಟು ನಾವು ರಫ್ತು ಮಾಡ್ತೀವಿ, ಅದರಲ್ಲಿ IT ಸೆಕ್ಟರ್ ಕೂಡ ಬರುತ್ತೆ ಅಂತ. IT ಸೆಕ್ಟರ್ ಅನ್ನ ಹೊರತುಪಡಿಸಿದ್ರೆ ಇಲ್ಲ, ಬರೋದಿಲ್ಲ. IT ಸೆಕ್ಟರ್ GTRI ಬರೋದಿಲ್ಲ. ಇಲ್ಲ, IT correct, ಸೆಕ್ಟರ್ ಬರೋದಿಲ್ಲ. IT yes sir. ಟೆಕ್ನಾಲಜಿ ಬೇಸ್ಡ್ ಪ್ರಾಡಕ್ಟ್ Correct, IT ಸೆಕ್ಟರ್ ಬರೋದಿಲ್ಲ. ಅದು correct, ಟೆಕ್ನಾಲಜಿ ನೀವು ಎನಿ ಹೇಳಿದ್ದು correct. ಹಾ, ಅದು ನಮ್ದು ನನ್ನ ಖಾಲಿ ಪ್ರಶ್ನೆ ಮ್ಯಾನುಫ್ಯಾಕ್ಚರ್ ಐಟಮ್ ಮಾತ್ರ. ಆಮೇಲೆ ಅವ್ರು ಏನ್ ಮಾಡಿದ್ರೆ ನಮ್ಮ ಮೇಲೆ ಒಂದು ಒತ್ತಡ ಹಾಕಿದ್ದಾರೆ. ಏನಂತ ಹೇಳಿದ್ರೆ ನೀವು ಜೆನೆಟಿಕಲಿ ಮಾಡಿಫೈಡ್ ಇದನ್ನ ತಗೊಳ್ಬೇಕು, ಗ್ರೈನ್ ಗಳನ್ನ ತಗೊಳ್ಬೇಕು, ಅದಾದ್ಮೇಲೆ ನಾವು ಅವರಿಂದ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇಂಪೋರ್ಟ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಮೇಲೆ ಒತ್ತಡ ಹಾಕಿದ್ದಾರೆ. ಅದು ನಮಗೆ ಸಾಧ್ಯನೇ ಇಲ್ಲ. ನಮ್ದು ಮೇನ್ ಮೋದಿ ಅವರ ಒಂದೇ ಒಂದು ಸ್ಟ್ಯಾಂಡ್ ಏನಂತ ಹೇಳಿದ್ರೆ ಅಗ್ರಿಕಲ್ಚರ್ಗೆ ಎಂಟ್ರಿ ಇಲ್ಲ, ಫಿಶರೀಸ್ಗೆ ಎಂಟ್ರಿ ಇಲ್ಲ. ಅದರಿಂದಾಗಿ ಏನಾಗಿದೆ, ನಮ್ಮ ಸ್ಟ್ರಿಂಪ್ ಎಕ್ಸ್ಪೋರ್ಟ್ ಆಗೋದು ಎಲ್ಲಿಗೆ, ಅಮೆರಿಕಕ್ಕೆ. ಸ್ಟ್ರಿಂಪ್ ಎಕ್ಸ್ಪೋರ್ಟ್ ಲಾರ್ಜ್ ಕ್ವಾಂಟಿಟಿ, ಐ ಥಿಂಕ್ ಇಟ್ಸ್ ಎ ಹ್ಯೂಜ್ ಕ್ವಾಂಟಿಟಿ ಎಕ್ಸ್ಪೋರ್ಟ್ ಆಗ್ತಿತ್ತು. ಸ್ಟ್ರಿಂಪ್ ಎಕ್ಸ್ಪೋರ್ಟ್ ಆಗ್ತಿತ್ತು. ಅದ್ಮೇಲೆ ಜೆಮ್ಸ್ ಅಂಡ್ ಜ್ಯುವೆಲ್ಲರಿ ಎಕ್ಸ್ಪೋರ್ಟ್ ಆಗ್ತಿತ್ತು, ಲೆದರ್ ಗೂಡ್ಸ್ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಅದಾದ್ಮೇಲೆ ಕಾರ್ಪೆಟ್ಸ್ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಇದೆಲ್ಲ ಎಫೆಕ್ಟ್ ಆಗುತ್ತೆ. ಎಫೆಕ್ಟ್ ಆದಾಗ ಬೇರೆ ಕಡೆ ಡೈವರ್ಟ್ ಮಾಡಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಬೇರೆ ನಾವು ಇದರಿಂದಾಗಿ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಭಾರತ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಭಾರತದಲ್ಲಿ ಜೆಮ್ ಜ್ಯುವೆಲ್ಲರ್ಸ್ಗೆ ಮಾತ್ರ ಎಫೆಕ್ಟ್ ಆಗುತ್ತೆ. ಅದು ಸೂರತ್ ಅಲ್ಲಿ ಬಹಳ ದೊಡ್ಡ ವ್ಯವಹಾರ. ಅದೇ ರೀತಿಯಲ್ಲಿ ಈ ಕಾರ್ಪೆಟ್ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಆಗುವಂತ ಒಂದು ವ್ಯವಸ್ಥೆಗೆ ಸಹಕಾರ ಕೊಟ್ಬಿಟ್ಟು ಸರ್ಕಾರದಿಂದ ಸಹಾಯ ಪಡೆದು ಮಾಡ್ತಾರೆ. ಅದ್ರಲ್ಲಿ ಇವಾಗ ಏನಂದ್ರೆ 1-2 ತಿಂಗಳಲ್ಲಿ ನಾವು ಅದನ್ನ ಎದುರಿಸ್ತೇವೆ. ಇದು ಕಷ್ಟ. ಇದು ಮೋದಿ ಅವರು ಅಷ್ಟೇ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಹೇಳಿ ಬಂಗೇರಿ ಅವರೇ, ಕೇಳಿಸಿದೆಯಲ್ಲ ಡಾಕ್ಟರ್ ಬಂಗೇರಿ ಅವರೇ, ಕೆಲವು ರಿಪೋರ್ಟ್ಸ್ ಏನ್ ಹೇಳ್ತಿದೆ ಅಂತಂದ್ರೆ ಆದ್ರೆ ಗ್ಲೋಬಲ್ ರಿಪೋರ್ಟ್ಗಳು 30-40% ನಮಗೆ ನಷ್ಟ ಆಗತ್ತೆ ಈ ಕ್ಷಣಕ್ಕೆ. 50% ಸುಂಕ ಇರೋದ್ರಿಂದ ನೀವೇ ಹೇಳಿದಂಗೆ ರತ್ನಾಭರಣ ಇರ್ಬೋದು, ಸೀಗಡಿ ಇರ್ಬೋದು, ಕೃಷಿ ಇರ್ಬೋದು, ಜವಳಿ ಇರ್ಬೋದು. ತಿರುಪೂರ್ನಲ್ಲಿ ಈಗಾಗಲೇ ಕಾರ್ಮಿಕರು ಉದ್ಯೋಗವನ್ನ ಸರ್ ಅಲ್ಲಲ್ಲ, ಒಂದು ತಿಳ್ಕೊಳ್ಬೇಕು ನೀವು ಏನಂತ ಹೇಳಿದ್ರೆ, ಅಲ್ಲ ನೀವು ಹೇಳೋದು ಕರೆಕ್ಟ್. ಇದು ಈಗ ಅಮೆರಿಕ ನಂಬಿಕೊಂಡು ಎಕ್ಸ್ಪೋರ್ಟ್ ಮಾಡಿದವರು ಒಂದು ತಿಂಗಳ ಹಿಂದೆ ಇದನ್ನು ಯೋಚನೆ ಮಾಡಿರ್ಲಿಲ್ಲ. ಈಗ ಸರ್ವೇ ಸಾಧಾರಣ ಯಾವುದೇ ಉದ್ಯಮಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿದ್ರೆ 1 ತಿಂಗಳ ಹಿಂದೆನೆ ಇದೆಲ್ಲ ಜೋರಾಗಿ ಬಂತು. 25% ಇದ್ದನ್ನು 50% ಇದು ವಿಶೇಷವಾಗಿ ಆರ್ಥಿಕ ಹೊರೆ ನಮ್ಮ ಮೇಲೆ ಬರ್ತದೆ ಅಂತ ಗೊತ್ತಾಯ್ತು ಅವರಿಗೆ. 25% ಇದನ್ನು 50% ಮಾಡೋದು ಯಾಕೆ? ನೀವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಿದ್ದೀರಾ, ರಷ್ಯಾದಿಂದ ಡಿಫೆನ್ಸ್ ಇಕ್ವಿಪ್ಮೆಂಟ್ ಪರ್ಚೇಸ್ ಮಾಡ್ತಿದ್ದೀರಾ, ರಷ್ಯಾ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಮತ್ತೆ ಬೇರೆ ದೇಶವರು ಮಾಡ್ಲಿಲ್ವಾ? ಯುರೋಪ್ ಮಾಡ್ಲಿಲ್ವಾ? ಯುರೋಪಿಗೆ ಫುಲ್ ಗ್ಯಾಸ್ ಸಪ್ಲೈ ಮಾಡೋದು ಇಲ್ಲಿಂದ, ರಷ್ಯಾದಿಂದ. ಈಗ ಅದೇ ರೀತಿಯಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್, ಅದಾದ್ಮೇಲೆ ರೇರ್ ಅರ್ತ್ಸ್, ಇದನ್ನೆಲ್ಲ ಅಮೆರಿಕ ಪರ್ಚೇಸ್ ಮಾಡ್ತದೆ. ಎಲ್ಲಿಂದ? ರಷ್ಯಾದಿಂದ. ಈಗ ನಾವು ನಮ್ಮನ್ನ ಯಾಕೆ ಒಂದೇ ಸಿಂಗಲ್ ಔಟ್ ಮಾಡಿದ್ದು?
ಸಿಂಗಲ್ ಔಟ್ ಮಾಡಿದ್ ಯಾಕಂತ ಹೇಳಿದ್ರೆ ನಾವು ಬೆಳೀತಾ ಇದ್ದೇವೆ, ಬೃಹತ್ತಾಗಿ ಬೆಳೀತಾ ಇದ್ದೇವೆ. ಇವತ್ತು ನಾವು ಜಗತ್ತಿನ 4ನೇ ಆರ್ಥಿಕತೆ ಆಗಿದ್ದೇವೆ. ನಮ್ಮ ಮೇಲೆ ಯಾಕೆ ಒತ್ತಡ ಆಗ್ತಾ ಇದ್ರೆ ನಾವು ಬೆಳಿಬಾರ್ದು, ನಾವು ಗಟ್ಟಿ ಆಗ್ಬಾರ್ದು, ನಾವು ಬೆಳೆದು ಗಟ್ಟಿ ಆಗ್ಬಿಟ್ರೆ, ಆರ್ಥಿಕತೆ ಗಟ್ಟಿ ಆಗಿಬಿಟ್ರೆ, ಡಿಫೆನ್ಸ್ ಗಟ್ಟಿ ಆಗಿಬಿಟ್ರೆ, ಇದು ಒಂದು ನಾವು ಚೈನಾ ರಷ್ಯಾ 3 ಒಂದಾಗ್ಬಿಟ್ರೆ ಅದೇ SCO ಇದಕ್ಕೆ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಹೋಗ್ತಾ ಇದ್ದಾರೆ. ಅಲ್ಲಿ ಪ್ರಧಾನಮಂತ್ರಿಗಳು ಹೋಗುದು ಯಾಕೆ? ಇದು ಕೇವಲ SCO ಅಲ್ಲ, SCO ನಲ್ಲಿ ಬರುವಂತ ಎಲ್ಲ ರಾಷ್ಟ್ರಗಳ ಜೊತೆ ಸಂಧಾನ ಮಾಡಿಕೊಂಡು ನಮಗಿರುವ ಬಂದ ತೊಂದರೆಗಳನ್ನ ನಿವಾರಿಸ್ಕೊಳ್ತಾರೆ. ಅದು ನಾವು ಅಷ್ಟೊಂದು ಈಸಿಯಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಚೈನಾ ಜೊತೆ ನಾವು 7 ವರ್ಷದ ಮೇಲೆ ಅವರು ಹೋಗ್ತಾ ಇದ್ದಾರೆ. ಚೈನಾ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡು ನಾವು ರಷ್ಯಾ 3 ಒಂದಾದ್ರೆ ಎಲ್ಲಾ ಜಗತ್ತಿನ ಎಲ್ಲಾ ರಾಷ್ಟ್ರಗಳಿಗೂ ನಾವು ಅದ್ರಲ್ಲಿ ಬೇಕಾದಂತ ಏನು ಸಹಕಾರ ಬೇಕು, ಅದ್ರ ಬೇಕಾದ ನಮ್ಮ ತಾಂತ್ರಿಕತೆ ಏನ್ ಬೇಕು ಅದನ್ನ ಕೊಡ್ಬಹುದು. ಬಟ್ ಇದು ಡಿಪೆಂಡೆನ್ಸ್ ಆನ್ ಡಾಲರ್ ಇಲ್ಲ. ಈಗ ನಾವು ಇವತ್ತು ನಾವು ತೈಲ ಖರೀದಿಸಿದ್ರೆ ಅದು ರುಪಿ ವ್ಯಾಲ್ಯೂನಲ್ಲಿ, ನಾವು ರುಪಿ ವ್ಯಾಲ್ಯೂನಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಡಾಲರ್ ಬೇಕಾಗಿಲ್ಲ ನಮ್ಗೆ. ಡಾಲರ್ ನಾವು ಪರ್ಚೇಸ್ ಮಾಡೋದೇ ಇಲ್ಲ. ಯಾವುದಕ್ಕೆ? ತೈಲ ಪರ್ಚೇಸ್ ಮಾಡೋದಕ್ಕೆ. ಏನಾಗುತ್ತೆ ಡಾಕ್ಟರ್ ಬಂಗೇರ್ ಅವರೇ, 30 to 40% ಎಕ್ಸ್ಪೋರ್ಟ್ ಕಡಿಮೆ ಆಯ್ತು ಅಂದ್ರೆ ಅದು ಆಟೋಮೆಟಿಕಲಿ ರೂಪಾಯಿ ಇಲ್ಲ ಅಷ್ಟು ಕಡಿಮೆ ಈಗ 30% ಅಂತ ಲೆಕ್ಕ ಹಾಕಿದ್ದಾರೆ. ಅದು ಅಮೆರಿಕ ಎಕ್ಸ್ಪೋರ್ಟ್, ನಾಟ್ ಎಲ್ಲ ಜಗತ್ತಿನ ಎಲ್ಲ ಮೂಲೆಗಳಿಗೆ ಹೋಗುವಂತ ಇದು ವಸ್ತುಗಳಲ್ಲ. ಅಮೆರಿಕದ ಜೊತೆ 30% ಕಮ್ಮಿ ಆಗುತ್ತೆ ಅಂತ ಹೇಳಿ ಒಂದು ಏನೋ ಒಂದು ಸ್ಟಡಿ ಮಾಡಿ ಹೇಳಿದ್ದಾರೆ. ಅಲ್ಲ ಅದು ಈಗ ನಾವು ಕಡಿಮೆ ಆದ್ರೆ ಅದ್ರ ಏನ್ ಪರಿಣಾಮ ಏನಾಗ್ಬೋದು? ರೂಪಾಯಿ ಮೌಲ್ಯ ಈಗ ನೀವು ಒಂದು ನೆನ್ಪಿಟ್ಕೊಳ್ಬೇಕು, 1920 ನಲ್ಲಿ ಕೋವಿಡ್ ಆದಾಗ 3 ತಿಂಗಳಲ್ಲಿ ನಮ್ಗೆ ಎಷ್ಟು ಎಕ್ಸ್ಪೋರ್ಟ್ ಪ್ರೊಡಕ್ಷನ್ ಲಾಸ್ ಆಗಿತ್ತು, ತುಂಬಾ ಲಾಸ್ ಆಗಿತ್ತು. ಆದ್ರೆ ನಾವೇ ವ್ಯಾಕ್ಸಿನೇಷನ್ ಇದೇ ಟ್ರಂಪ್ ಆವಾಗ ಒತ್ತಡ ಹಾಕಿದ್ದಾರೆ, ನೀವು ಅಮೆರಿಕದ ವ್ಯಾಕ್ಸಿನ್ ತಗೊಂಡು ನಿಮ್ಮ ಜನರಿಗೆ ಕೊಡಿ ಅಂತ ಹೇಳಿ. ಆವಾಗ ಮೋದಿ ಅವರು ಏನ್ ಮಾಡಿದ್ರು, ಭಾರತದಲ್ಲೇ ವ್ಯಾಕ್ಸಿನ್ ತಯಾರು ಮಾಡಿ 160 ರಾಷ್ಟ್ರಗಳಿಗೆ ಕಳಿಸಿಕೊಟ್ರು ಅಲ್ವಾ. 160 ರಾಷ್ಟ್ರಗಳಿಗೆ ಇವತ್ತು ವ್ಯಾಕ್ಸಿನ್ ಏನಾದ್ರು ಕೋವಿಡ್ ವ್ಯಾಕ್ಸಿನ್ ಕಳಿಸಿದ್ರೆ ಅದು ಭಾರತ, ಅದು ಕಡಿಮೆ ಖರ್ಚಿನಲ್ಲಿ ಕೊಡಿಸಿದ್ರೆ. ಅವ್ರದ್ದು 4 ಪಟ್ಟಿತ್ತು ಅದ್ರ ಬೆಲೆ. ಅದನ್ನ ಅವ್ರ ಒಂದೇ ಅಂದ್ರೆ 25 ರೂಪಾಯಿದನ್ನ ಅವ್ರು 100 ರೂಪಾಯಿಗೆ ಮಾರ್ತಾ ಇದ್ರು. ಅದನ್ನ ಏನ್ ಮಾಡಿದ್ರು ಇವರು 25 ರೂಪಾಯಿಗೆ ಕೊಟ್ಬಿಟ್ರು ಎಲ್ಲ 160 ದೇಶಗಳಿಗೆ. ಆವಾಗ ನಮ್ಮ ಆರ್ಥಿಕತೆ ಕುಸಿಲಿಲ್ವಾ? ಕುಸಿದಿತ್ತು. 3 ತಿಂಗಳು ಹಂಗೆ ಕುಸಿದ್ವಿ. ಆಮೇಲೆ ಮೇಲೆ ಬಂದಿದ್ದೇವೆ ನಾವು. ಅದು ಆವಾಗ ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಇದು ಬಹಳ ಒತ್ತು ಕೊಟ್ಬಿಟ್ಟು ಇವತ್ತು 5-6 ವರ್ಷದಲ್ಲಿ ಭಾರತದಲ್ಲಿ ಹೆಚ್ಚಿನ ತಾಂತ್ರಿಕತೆಯಲ್ಲಿ ಅಳವಡಿಸಿದ್ದಂತ ಹೆಚ್ಚಿನ ವಸ್ತುಗಳು ಇಲ್ಲಿ ಉತ್ಪಾದನೆ ಆಗುತ್ತೆ. ಆತ್ಮನಿರ್ಭರ್ ಭಾರತ್ ಯಾಕೆ ಮಾಡಿದ್ರು? ಡಿಫೆನ್ಸ್ ಅಲ್ಲಿ ನಾವು ಆತ್ಮನಿರ್ಭರ್ ಆಗಿದ್ದೇವೆ, 90% ಆಗಿದ್ದೇವೆ. ಅದಾದ್ಮೇಲೆ ನಾವು ಪ್ರೊಡಕ್ಷನ್ ಅಲ್ಲಿ ಈಗ ಇವತ್ತು ನಾವು ಇದು ಯಾವ್ದು ಇದ್ರಲ್ಲಿ ಇದ್ರದ್ದು ಚಿಪ್ಸ್ ಬೇಕಲ್ಲ, ಚಿಪ್ ಯಾವ್ದ್ರದ್ದು ಮೈಕ್ರೋ ಚಿಪ್ ಯಾವ್ದ್ರದ್ದು ಈ ಸಾಫ್ಟ್ವೇರ್ಗೆ, ಅದನ್ನ ರೆಡಿ ಮಾಡೋದಕ್ಕೆ ಇವತ್ತು ಈಗ ಇನ್ನೊಂದು 3 ತಿಂಗಳಲ್ಲಿ ರೆಡಿ ಆಗುತ್ತೆ. ನಮ್ಮಲ್ಲಿ ಇಂಡಿಯಾದಲ್ಲಿ ರೆಡಿ ಆಗುತ್ತೆ, ಇನ್ನೊಂದು 3 ತಿಂಗಳಲ್ಲಿ ರೆಡಿ ಆಗುತ್ತೆ. ಇದು ನಾವು ಯಾವುದೇ ಒಂದು ಮದರ್ ಬೋರ್ಡ್ ಮಾಡ್ಬೇಕಾಗಿದ್ರೆ ಅದಕ್ಕೆ ಬೇಕಾದಂತ ಯಾವುದೇ ವಸ್ತು ಇದ್ರು ನಾವು ರೆಡಿ ಮಾಡ್ತೇವೆ. ಇನ್ನೊಂದು 3 ತಿಂಗಳಲ್ಲಿ ರೆಡಿ ಆಗುತ್ತೆ. ಇದು ಭಾರತದ ಒಂದು ಪ್ರಯತ್ನ. ಈ ಪ್ರಯತ್ನ ಆಗಬಾರದು ಅಂತೇಳಿ ಟ್ರಂಪ್ ಯಾಕೆ ನಾವು ಡಿಪೆಂಡೆಂಟ್ ಅಮೆರಿಕದಲ್ಲಿ ಇರ್ಬೇಕಿತ್ತು. ಅಮೆರಿಕದಲ್ಲಿ ಒಂದೇ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಿನ್ನೆ ಓದ್ತಾ ಇರುವಾಗ ಕೋಟ್ಯಾಂತರ ಜನ ಯಾರು ನಮ್ಮ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋ ಹೋಗುವ ಹುಡುಗರು ಇದ್ದಾರಲ್ಲ, ಲಕ್ಷಾಂತರ ಜನ, ಅವ್ರನ್ನೆಲ್ಲ ನಿಲ್ಲಿಸ್ಬೇಕಂತಿತ್ತು. ಅದ್ನೆಲ್ಲ ಆಗುದಿಲ್ಲ. ಅಲ್ಲಿ ಯೂನಿವರ್ಸಿಟಿ ನಡಿಬೇಕಾದ್ರೆ ಇಂಡಿಯನ್ ಸ್ಟೂಡೆಂಟ್ಸ್ ಬೇಕಾಗಿದೆ, ಇಲ್ಲದ್ರೆ ಅಲ್ಲಿ ಅವರ ಆರ್ಥಿಕತೆ ತೊಂದರೆ ಬರ್ತದೆ. ಈಗ ಏನೇ ಮಾಡ್ಲಿ 50% ಅವರು ಟ್ರಂಪ್ ಸುಂಕ ಹಾಕಿದ್ದಾರೆ. ಆ ಟ್ರಂಪ್ ಸುಂಕ ಹಾಕಿದಾಗ 50% ನಾವು ಯಾವುದೇ ವಸ್ತು ಇಲ್ಲಿಂದ ರಫ್ತು ಮಾಡುವಾಗ ಅದ್ರ ಬೆಲೆ ಜಾಸ್ತಿ ಆಗುತ್ತೆ. ಬೆಲೆ ಜಾಸ್ತಿ ಆಗಿ ಯಾರ ಮೇಲೆ ಬೀಳ್ತದೆ? ಅಲ್ಲಿ ಸಾಮಾನ್ಯ ಜನರ ಮೇಲೆ ಬೀಳ್ತದೆ. ಟ್ರಂಪ್ ಮೇಲೆ ಬೀಳಲ್ಲ. ಟ್ರಂಪ್ ಗೋಲ್ಡನ್ ಇದ್ರಲ್ಲಿ ಮನೆಯಲ್ಲಿ ಇರೋರು, ಅವರು ಅಂತದ್ದು ಅವ್ರಿಗೆ ಏನ್ ತೊಂದರೆ ಇಲ್ಲ. ಆದ್ರೆ ಜನಸಾಮಾನ್ಯರು ತೊಂದರೆ ಆಗುತ್ತೆ. ಅಲ್ಲಿರುವಂತ ಜನಸಾಮಾನ್ಯರಿಗೆ ಪರ್ಚೇಸ್ ಜಾಸ್ತಿ ಆಗುತ್ತೆ, ಕ್ರಯ ಜಾಸ್ತಿ ಆಗುತ್ತೆ, ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಒಂದೇ 2 ತಿಂಗಳಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಯಾವುದೇ ಜನಸಾಮಾನ್ಯರಿಗೆ ಬೇಕಾದಂತ ವಸ್ತುಗಳು. ಈಗ ಅದೇ ರೀತಿಯಲ್ಲಿ 30% ಇವರಿಗೆ ಆಗಿದ್ದಾರೆ. ಯಾರಿಗೆ? ಚೈನಾದವರಿಗೆ. ನಮ್ಗೆ 50% ಆಗಿದ್ದಾರೆ. ಚೈನಾದವ್ರದ್ದು ವಸ್ತು ಹೋದಾಗ ಚೈನಾದವ್ರದ್ದು ಯಾಕೆ ಅವರು 200% ಆಗ್ತೇನೆ ಅಂತ ಹೇಳ್ಬಿಟ್ಟು ಕಡಿಮೆ ಮಾಡಿದ್ರು? ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಇವತ್ತು ಚೈನಾ ಬಿಲಿಯನ್ಸ್ ಆಫ್ ಡಾಲರ್ಸ್ ಅಂದ್ರೆ ಟ್ರಿಲಿಯನ್ಸ್ ಕೊಟ್ಟಿದ್ದಾರೆ ಅವರಿಗೆ ಸಾಲ. ಯಾರಿಗೆ? ಅಮೆರಿಕಕ್ಕೆ. ಅಮೆರಿಕ ಸಾಲ ಕೊಟ್ಟುಬಿಟ್ಟು ಅಲ್ಲಿಂದ ವಸ್ತುಗಳನ್ನು ಖರೀದಿಸ್ತಾರೆ. ಅಲ್ಲಿ ದಿನನಿತ್ಯದ ವಸ್ತುಗಳು ಏನ್ ಬೇಕಂದ್ರೆ ಚೈನಾದಿಂದ ಬರ್ಬೇಕು, ಅಥವಾ ಬಿಟ್ರೆ ಭಾರತದಿಂದ ಬರ್ಬೇಕು. ಅವ್ರ ಏನಾಗಿದೆ ಅಂತ ಹೇಳಿದ್ರೆ, ಭಾರತ ಏನ್ ಹೇಳಿ
ಸರ್. ಹಾ, ಏನೋ ಹೇಳ್ತಾ ಕೊನೆ ಇದ್ರಲ್ಲ. ಪ್ರಶ್ನೆ. ನನ್ಗೆ ಸಮಯ ಮುಗೀತಾ ಇದೆ. ಕೊನೆ ಪ್ರಶ್ನೆ. ಅಂದ್ರೆ ಹ್ಮ್. ನಮಿಗ್ ಗೊತ್ತಿದೆ ಕಳೆದ ಟರ್ಮ್ ಅಲ್ಲಿ ಟ್ರಂಪ್ ಅವರನ್ನ ಗೆಲ್ಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಪ್ರಯತ್ನ ಪಟ್ಟಿದ್ರು. ಅಂದ್ರೆ ಬಹಳ ಆಪ್ತರಾಗಿದ್ರು. ಅದೇ ಹೊತ್ತಿಗೆ ಚೀನಾ ನಮ್ಮ ವಿರೋಧಿ ದೇಶ ಸ್ಥಾನದಲ್ಲಿತ್ತು ಮತ್ತು ಚೀನಾ ಬಗ್ಗೆ ಮಾತನಾಡುವುದೇ ತಪ್ಪು ಅನ್ನೋ ಮಟ್ಟಿಗಿತ್ತು. ಈಗ ಒಂದ್ 5-6 ವರ್ಷದಲ್ಲಿ ಕಂಪ್ಲೀಟ್ಲಿ ಸಿನಾರಿಯೋ ಚೇಂಜ್ ಆಗಿದೆ. ಈಗ ಚೀನಾ ಹತ್ರ ಆಗ್ಲೇಬೇಕಿದೆ. ಯಾರನ್ನ ವಿರೋಧಿ ಶತ್ರು ಮತ್ತ ಅದ್ರ ಬಗ್ಗೆ ಮಾತಾಡಬಾರ್ದು ಇಲ್ಲ ಅಂತಿದ್ವೋ ಅವ್ರ ಈಗ ಜೊತೆ ನಾವು ಸಂಬಂಧ ಬೆಳೆಸಬೇಕಾಗಿದೆ. ಯಾರನ್ನ ಸ್ನೇಹಿತ ಅಂತ ಅಂದ್ಕೊಂಡಿದ್ವೋ ಅವರ ವಿರುದ್ಧ ನಿಲ್ಬೇಕಾಗಿದೆ. ಈ ಪರಿಸ್ಥಿತಿಗೆ ಏನ್ ಕಾರಣ ಅಂತ ಅನ್ಸುತ್ತೆ ತಮ್ಗೆ? ಇಲ್ಲ ಇವಾಗ ನೀವು ಟ್ರಂಪ್ ಬಗ್ಗೆ ಜನರಲ್ ಆಗಿ ಮಾತಾಡೋದಾದ್ರೆ ನಾವು ಅವ್ರ ದೊಡ್ಡ ರಾಷ್ಟ್ರದ ಅವರ ಅಧ್ಯಕ್ಷರು, ಅವ್ರ ಬಗ್ಗೆ ನಾವು ಅವೆಳೆಯನ್ನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಏನಾಗಿದೆ ಅಂತೇಳಿ ಅವ್ರು ಕೆಲವು ಸಲ ಮಾತಾಡುವಾಗ ಬಹಳ ಸಿಲ್ಲಿ ಆಗಿ ಕಾಣ್ತದೆ ನಮ್ಗೆ. ಅವ್ರದ್ದು ಅಂತ ದೊಡ್ಡ ಹುದ್ದೆಯಲ್ಲಿ ಇದ್ಕೊಂಡು ಮಾತಾಡೋದು ಸಿಲ್ಲಿ ಅಂತ ಆಗತ್ತೆ. ಮೊದಲನೇ ಟರ್ಮ್ ನಲ್ಲಿ ಇರುವಾಗ ಜನಸಾಮಾನ್ಯರ ಒಂದು ಏನೋ ಒಂದು ಹೇಳಿಕೆಗಳನ್ನು ಕೇಳ್ತಾ ಇದ್ರು, ಜನಸಾಮಾನ್ಯರ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ರು. 2ನೇ ಟರ್ಮ್ ಬಂದಾಗ ತಲೆಗೆ ಏನು ಹೋಗಿದೆ ಗೊತ್ತಾಗ್ತಾ ಇಲ್ಲ. ಈಗ 2 ಟರ್ಮ್ ಆದ್ಮೇಲೆ 3ನೇ ಟರ್ಮ್ ಇಲ್ಲ ಅವರು. ಅವ್ರಿಗೆ ಯಾರ್ಯಾರು ಸಹಾಯ ಮಾಡಿದ್ದಾರ ಅವ್ರನ್ನೆಲ್ಲ ತಳ್ಳಿ ಹಾಕಿದ್ದಾರೆ. ಇವತ್ತು ಅವರ ಹೆಸರು ಹೇಳೋದು ಬೇಡ, ಮಸ್ಕ್ ಇರ್ಲಿ ಅಥವಾ ಇನ್ನೊಬ್ರು ಇರ್ಲಿ ಎಲ್ಲ ತಳ್ಳಿ ಹಾಕಿದ್ದಾರೆ. ಅದೇ ರೀತಿ ನಮ್ಮ ಮೋದಿಯವರು ಮೊದಲನೇದಾಗಿ ಅವ್ರು ಬಂದಾಗ ಕೆಲವೇ ದಿನಗಳಲ್ಲಿ ಅಲ್ಲಿ ಹೋಗಿ ಅವ್ರನ್ನ ಸಂಪರ್ಕ ಮಾಡಿ ಬಂದಿದ್ದಾರೆ, ಅವ್ರ ಮೀಟ್ ಮಾಡಿ ಬಂದಿದ್ದಾರೆ. ಅವಾಗ ಏನ್ ಹೇಳಿದ್ರು ಟ್ರಂಪ್ನವರಿಗೆ, ಹೌಡಿ ಮೋಡಿ ಅಂತ ಹೇಳ್ಬಿಟ್ಟು ಕೈ ಎತ್ತಿ ಬಿಟ್ರು. ಎಲ್ಲ ಇಬ್ರು ಕೈ ಎತ್ಬಿಟ್ರು, ಎರಡು ಕೈ ಇಟ್ಕೊಂಡು ಅಲ್ವಾ. ಆ ಏನೊಂದು ಫ್ರೆಂಡ್ಶಿಪ್ ಇದೆ ಅಮೆರಿಕ ಮತ್ತು ಇಂಡಿಯಾದ್ದು. 20 ವರ್ಷಗಳ ಒಂದು ಪ್ರಯತ್ನ. ಅಲ್ಲಿದ್ದಂತ ಸರ್ಕಾರಿ ಅಧಿಕಾರಿಗಳು ಹಿಂದಿನ ಯಾರ್ಯಾರು ಅವರ ಕಾರ್ಯದರ್ಶಿಗಳು ಯಾರಿದ್ದಾರೆ ಅವರೆಲ್ಲ ಹೇಳ್ತಾ ಇದ್ದಾರೆ, ಪಬ್ಲಿಕ್ ಅಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಏನಾಗಿದೆ ಅಂತ ಹೇಳಿ 20 ವರ್ಷಗಳಲ್ಲಿ ಬೆಳೆಸಿ ಬಂದಂತ ಒಂದು ಏನ್ ನಮ್ಮ ಒಂದು ಸಹಕಾರ ಇದೆ, ಒಂದು ನಮ್ದೇನು ಫ್ರೆಂಡ್ಶಿಪ್ ಇದೆ, ಅದನ್ನ ಅವರು ಮೆಟ್ಟಿ ಹಾಕಿದ್ದಾರೆ. ಈಗ ನಾವು ಭಾರತ ಖಂಡಿತವಾಗಿ ತಲೆ ಬಾಗುದಿಲ್ಲ. ಕಾಲ ಎದ್ದು ನಿಂತು ನಾವು ಮುಂದಕ್ಕೆ ಹೋಗ್ತೇವೆ. ನಮ್ಗೆ ಬೇರೆ 150-160 ರಾಷ್ಟ್ರಗಳು ನಮ್ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಅದನ್ನ ನಾವೇನ್ ಮಾಡ್ತೇವೆ, ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಹುದು ವ್ಯವಹಾರದಲ್ಲಿ. ಅದು ವ್ಯವಹಾರದಲ್ಲಿ ಇದ್ದದ್ದೇ, ಮೇಲೆ ಕೆಳಗೆ ಹೋಗ್ತಾ ಇರ್ತದೆ. ಆದ್ರೆ ಏನಂತ ಹೇಳಿ ಒಬ್ಬರನ್ನ ನಂಬಿ ಯಾವುದೇ ವ್ಯವಹಾರ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದೇ ವ್ಯವಹಾರ ಮಾಡುವಾಗ ಒಬ್ಬರನ್ನ ನಂಬಲಿಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಬ್ರು ಇಬ್ರು ಬೇರೆ ಇರ್ತಾರೆ. ಒಬ್ರು ಒಂದು ವಸ್ತು ತಗೊಂಡ್ರೆ ಇನ್ನೊಬ್ರು ಇನ್ನೊಂದು ವಸ್ತು ತಗೊಳ್ತಾರೆ. ಅದೇ ರೀತಿಯಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಲೇಬರ್ ಇಂಟೆನ್ಸಿವ್ ಡಿಪೆಂಡೆನ್ಸ್ ಆನ್ ಅಮೆರಿಕದಲ್ಲಿ ಇದ್ದದ್ದನ್ನ ನಾವು ತಪ್ಪಿಸಿಕೊಂಡು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡೋ ಪ್ರಯತ್ನಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಮತ್ತೆ ಸಂಬಂಧಪಟ್ಟ ಕಾಮರ್ಸ್ ಮಿನಿಸ್ಟ್ರಿಗಳವರು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಏನಂತ ಹೇಳಿ ಸ್ವಲ್ಪ ಸಮಯ, 1 ತಿಂಗಳು 2 ತಿಂಗಳು ಆಗ್ಬೋದು. ಅದಾದ್ಮೇಲೆ ಖಂಡಿತವಾಗಿ ನಾವು ಇದನ್ನೆಲ್ಲ ಮೆಟ್ಟಿ ನಿಂತು ಮೇಲೆ ಬೀಳ್ತೇವೆ. ನಾವು ತಲೆಯಿಂದ ಎದ್ದು ನಿಂತು ಮಾತಾಡ್ತೇವೆ. ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತು ನಾನು ಹೇಳುದು ನೆನ್ಪಿಟ್ಕೊಳ್ಳಿ, 2-3 ತಿಂಗಳು ಅಷ್ಟೊತ್ತಿಗೆ ಟ್ರಂಪ್ ಕೂಡ ಅಲ್ಲಿ ಸರಿದಾರಿ ಬರ್ತಾರೆ. ನಾವು ಮಾತ್ರ ಖಂಡಿತವಾಗಿ ಬಗ್ಗಿ ನಿಂತು, ಸ್ವಾಮಿ ನಮ್ಮ ಹತ್ರ ಏನ್ ಸಾಮಾನು ನೀವು 50% ಮಾಡಿದ್ರೆ ಕಡಿಮೆ ಮಾಡಿ ಸ್ವಲ್ಪ ತಗೊಳ್ಳಿ, ನಾವು ಕೊಡ್ತೇವೆ ಅಂತ ಹೇಳುವ ನೀವೇನು ಹೇಳೋದು ಕೇಳ್ತೇವೆ ಅಂತ ಅದು ಸಾಧ್ಯನೇ ಇಲ್ಲ. ನಮ್ಮ ಏನು ಅವಶ್ಯಕತೆ ಇದೆಯಾ, ಎನರ್ಜಿ ರಿಕ್ವೈರ್ಮೆಂಟ್ ಏನಿದೆಯಾ, ಆಯಿಲ್ ರಿಕ್ವೈರ್ಮೆಂಟ್ ಏನಿದೆಯಾ, ನಮ್ಗೆ ಯಾರಿಂದ ಬೇಕಾದ್ರೂ ತಗೊಳ್ತೇವೆ ನಮ್ಗೆ ಕಡಿಮೆ ಬೆಲೆಗೆ ಎಲ್ಲಿ ಸಿಗುತ್ತೆ, ನಮ್ಮ ಟರ್ಮ್ಗೆ ಯಾರು ಕೊಡ್ತಾರೆ ಅವ್ರಿಗೂ ತಗೊಳ್ತೇವೆ. ರಷ್ಯಾ ಒಪ್ಕೊಂಡು ನಮ್ಗೆ ಕಳೆದ 2 ವರ್ಷಗಳಿಂದ 3 ವರ್ಷಗಳನ್ನ ತಗೊಳ್ತಾ ಇದ್ದೇವೆ, 2-3 ವರ್ಷ ತಗೊಳ್ತಾ ಇದ್ದೇವೆ. ಆದ್ರೆ ನಾವು ನಮ್ಮತ್ರ ಯಾರು ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೊಡ್ತೇವೆ. ಇದು ನೀವು ವ್ಯವಹಾರ ಮಾಡೋಕೆ ನೀವು ಹೇಳ್ಬೇಕಾಗಿಲ್ಲ. ನಾವು ಅದು ರಷ್ಯಾ ಮತ್ತು ಉಕ್ರೇನ್ ಯುದ್ಧಕ್ಕೆ ನಮ್ಮ ಸಂಬಂಧ ಏನೂ ಇಲ್ಲ. ಆದ್ರೆ ಅದನ್ನ ಜೋಡಿಸ್ಕೊಂಡಿದ್ದಾರೆ ಅವರು. ಯಾಕಂತ ಹೇಳಿ ಅವರಿಗೆ ಒಂದು ಈ ವಿಷಯದಲ್ಲಿ ಅಪ್ಪರ್ ಹ್ಯಾಂಡ್ ಬರ್ಬೇಕಲ್ಲ, ಅದಕ್ಕೆ ಜೋಡಿಸ್ಕೊಂಡಿದ್ದಾರೆ. ಅದರಿಂದಾಗಿ ನೀವು ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ 2-3 ತಿಂಗಳಲ್ಲಿ ಪರಿಸ್ಥಿತಿ ಸುಧಾರಿಸುತ್ತದೆ. ಸ್ವಲ್ಪ ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ. ನಮ್ಗೆ ಕಷ್ಟ ತೊಂದರೆಗಳನ್ನು ನಾವು ಸಹಿಸಿಕೊಂಡು ಮುಂದೆ ಹೋಗಿದ್ದೇವೆ. ಇದು ಭಾರತ ಎದ್ದು ನಿಂತರೆ ಯಾರು ಎದುರು ನಿಲ್ಲಕ್ಕೆ ಆಗಲ್ಲ. ಭಾರತ, ಇಟ್ ಇಸ್ ಇಂಡಿಯಾ. Once India stands up and says that yes, we are proceeding, we are going ahead, nobody can stop it. Thank you very much. I hope so. ಕಾದ್ ನೋಡೋಣ ಮುಂದಿನ ಬೆಳವಣಿಗೆಯನ್ನ. ಡಾಕ್ಟರ್ ಬಂಗೇರ್ ಅವರೇ, ಈ ವಿಚಾರದಲ್ಲಿ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಇಷ್ಟೊತ್ತು ನಮ್ ಜೊತೆಗೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಸ್ವಲ್ಪ ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು, ಚರ್ಚೆಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.